ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಕಾಂಗ್ರೆಸ್ನವ್ರು ಅಂದ್ರೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಇವ್ರು ಯಾವಾಗಲೂ ಅಷ್ಟೇ ಈ ಸದನಗಳು ನಡೀತಾ ಇರುವಾಗ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಪ್ರತಿ ಬಾರಿ ಪ್ರತಿಭಟನೆ ಮಾಡುವಾಗಲೂ ಕೂಡ ಅಷ್ಟೇ ಅವ್ರ ಕೈಲಿ ಯಾರದೋ ಒಂದು ಫೋಟೋ ಇರ್ತದೆ. ಇಷ್ಟು ದಿನ ಅವರು ಸಾಮಾನ್ಯವಾಗಿ ಅದಾನಿಯ ಫೋಟೋ ಅಥವಾ ಅಂಬಾನಿ ಫೋಟೋ, ಮೋದಿ ಮತ್ತೆ ಅದಾನಿ ಒಟ್ಟಿಗಿರುವಂತಹ ಫೋಟೋ, ಈ ತರ ಏನೇನೋ ಫೋಟೋಗಳನ್ನ ಹಿಡ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಸದನದೊಳಗಡೆ ಅಂತೂ ಅವ್ರು ಕೂತ್ಕೊಳ್ಳಲ್ಲ. ಯಾಕಂದ್ರೆ ಸದನದಲ್ಲಿ ಕೆಲವರೊಂದು ಕೇಳುವಂತ ಪ್ರಶ್ನೆಗಳು ಇವ್ರಿಗೆ ಉತ್ತರ ಕೊಡ್ಲಿಕ್ಕೂ ಆಗಲ್ಲ, ಅಥವಾ ಇವ್ರನ್ನ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿ ಇವ್ರನ್ನ ಸಿಕ್ಸಾಕ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾರ್ಜ್ ಸೋರೋಸ್ ಮತ್ತು ಇವರಿಗಿರುವ ಸಂಬಂಧದ ಬಗ್ಗೆ ಆಗಾಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲದಕ್ಕೂ ಉತ್ತರ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಇವರಿಗೆ. ಹಾಗಾಗಿ ಸಾಮಾನ್ಯವಾಗಿ ಇವ್ರು ಏನ್ ಮಾಡ್ತಾರೆ, ಸದನದ ಒಳಗಡೆ ಕೂತ್ಕೊಳ್ಳೋದೇ ಇಲ್ಲ. ಒಂದ್ ವೇಳೆ ಸದನದ ಒಳಗಡೆ ಇದ್ರು ಕೂಡ ಅಲ್ಲಿ ಮಾಡೋದೇನು, ಇವರು ಲಾಸ್ಟ್ ಬೆಂಚ್ ಹುಡುಗರ ತರ ಗಲಾಟೆ ಮಾಡ್ಕೊಂಡಿರ್ತಾರೆ ಹೊರತು ಬೇರೆ ಏನು ಮಾಡಲ್ಲ. ಅಥವಾ ಅಲ್ಲಿ ಉಳಿದವ್ರನ್ನ ಪ್ರೋತ್ಸಾಹಿಸ್ತಾ ಇರ್ತಾರೆ ಗಲಾಟೆ ಮಾಡಿ ಅಂತ ತಕೊಂಡು. ಇದು ಬಿಟ್ಟು ಬೇರೆ ಇನ್ನೇನು ಮಾಡಲ್ಲ. ಟೋಟಲ್ ಆಗಿ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಮಾಡೋ ಕೆಲಸ ಏನಂದ್ರೆ ಹೊರಗಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡೋದು. ಅದಕ್ಕೆ ಯಾವುದೇ ರೀತಿಯಾದಂತಹ ಸರಿಯಾದ ಬೇಸ್ ಇರೋಲ್ಲ, ಏನೂ ಇರೋಲ್ಲ. ಒಟ್ಟಾರ ಮೇಲೆ ಏನೋ ಒಂದು ಪ್ರತಿಭಟನೆ ಮಾಡ್ತಾರೆ. ಯಾವುದೋ ದೇಶದಲ್ಲಿ ಯಾರ ಮೇಲೋ ಕೇಸ್ ಹಾಕಿದ್ದಾರೆ ಅಂದ್ರೆ ಇಲ್ಲಿ ನಿಂತ್ಕೊಂಡು ಇವರು ಅದ್ರ ಬಗ್ಗೆ JPC ಆಗ್ಬೇಕು, ಎನ್ಕ್ವೈರಿ ಆಗ್ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಯಾವಾಗಲೂ ಘೋಷಣೆಗಳನ್ನ ಕೂತ್ಕೊಂಡು ನಿಂತ್ಕೊಂತಾರೆ. ಇವರಿಗೆ ಸಪೋರ್ಟ್ ಮಾಡುವ ಟೀಮ್ ಇದೆ. ಅಂದ್ರೆ ಈ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೆಲ್ಲ ಸ್ವಲ್ಪ ಪ್ರಚಾರ ಆಗ್ಬೇಕಲ್ಲ, ಅದಕ್ಕಾಗಿ ಒಂದು ಟೀಮ್ನ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ಇವ್ರ ಜೊತೆಲಿ ಇರ್ತಾರೆ. ಈಗ ನಿನ್ನೆಯಿಂದ ಇನ್ನು ಹೊಸ ರೀತಿಯಾದಂತಹ ಪ್ರತಿಭಟನೆ ಪ್ರಾರಂಭ ಆಗಿದೆ. ಇಷ್ಟು ದಿನ ಅದಾನಿಯ ಫೋಟೋ ಹಿಡ್ಕೊಂತ ಇದ್ರು, ಆದ್ರೆ ನಿನ್ನೆಯಿಂದ ಅಂಬೇಡ್ಕರ್ ಫೋಟೋವನ್ನ ಹಿಡ್ಕೊಂಡಿದ್ದಾರೆ. ಇದಕ್ಕೆ ಏನ್ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೊನ್ನೆ ಸದನದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಕೊನೆಯದಾಗಿ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಒಂದು ಭಾಷಣವನ್ನ ಮಾಡಿದ್ರು. ಈ ಭಾಷಣ ಮಾಡ್ತಾ ಇರುವಾಗ ಇವರು ಅಂಬೇಡ್ಕರ್ ಬಗ್ಗೆ ಎಲ್ಲೋದು ಹೇಳ್ಕೊಂಡು ಹೋದ್ರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಯಾವ ರೀತಿಯಲ್ಲೆಲ್ಲ ಅವಮಾನಗಳಾಯ್ತು, ಏನೆಲ್ಲ ಆಯ್ತು, ಇದ್ರ ಬಗ್ಗೆ ಹೇಳ್ಕೊಂತ ಹೋದ್ರು. ಈ ಸಂದರ್ಭದಲ್ಲಿ ಅವರು ಒಂದು 2-3 ಮಾತುಗಳನ್ನ ಹೇಳಿದ್ರು. ಇದನ್ನ ಹಿಡ್ಕೊಂಡು ಈಗ ಕಾಂಗ್ರೆಸ್ನವ್ರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ಏನ್ ಹೇಳಿದ್ರು ಅಂತದ್ದು ಬೇರೆ ಏನೂ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡಿರ್ತೀರ. ಅಂದ್ರೆ ಸಾಮಾನ್ಯವಾಗಿ ನಾನು ಹೇಳ್ತೇನೆ, ಜನರಲ್ ಆಗಿ ಹೇಳ್ತಾ ಇರೋದು, ನೀವು ಎಲ್ಲಿ ಹೋದ್ರು ಕೂಡ ನೋಡಿರ್ತಾರೆ, ಈ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಮಾತುಕತೆಗಳು ನಡೀತಾ ಇರ್ತದೆ. ಯಾರು ಹೋದ್ರು ಅವರು ಮಾತಾಡುವಾಗ ಕೂಡ ಅಷ್ಟೇ ಅಂಬೇಡ್ಕರ್ ಅಂತೇಳಿ ಹೇಳೋದು. ಯಾವುದೇ ರಾಜಕಾರಣಿ ಆಗಿರಲಿ, ಪಂಚಾಯತ್ ಲೆವೆಲ್ ಇಂದ ಹಿಡಿದು ಪಾರ್ಲಿಮೆಂಟ್ ಲೆವೆಲ್ ವರೆಗೂ ಕೂಡ ಪ್ರತಿಯೊಬ್ರು ಅಷ್ಟೇ ಯಾವುದೇ ಡಿಬೇಟ್ ನಲ್ಲಾಗ್ಲಿ, ಯಾವುದೇ ಚರ್ಚೆಯಲ್ಲಾಗ್ಲಿ, ಎಲ್ಲಿ ಕೂತ್ಕೊಂಡ್ರು ಕೂಡ ಅಥವಾ ಭಾಷಣ ಮಾಡುವಾಗ್ಲೂ ಕೂಡ ಅಷ್ಟೇ ಅಂಬೇಡ್ಕರ್ 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 ಅಂತ ಕೊಂಡು ಸ್ತುತಿ ಮಾಡ್ತಾ ಇರ್ತಾರೆ. ಇದನ್ನು ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ತೀರಾ. ಇನ್ನೊಂದು, ಕಳೆದ ಬಾರಿ ಈ ಹಿಜಾಬ್ ಗಲಾಭೆ ಪ್ರಾರಂಭ ಆದಾಗಿಂದ ಚಿಕ್ಕ ಮಕ್ಕಳು ಕೂಡ ಅಷ್ಟೇ ಆರ್ಟಿಕಲ್ಗಳ ಬಗ್ಗೆ ಮಾತಾಡಲಿ ಶುರು ಮಾಡಿದ್ರು. ಆರ್ಟಿಕಲ್ 25 ಅಲ್ಲಿ ಆಗಿದೆ, ಸಂವಿಧಾನದಲ್ಲಿ ಹೀಗಿದೆ ಅಂತ ಕೂಡ ಮಾತಾಡಲಿ ಶುರು ಮಾಡಿದ್ರು. ಅಂದ್ರೆ ಬೇರೆ ಏನಲ್ಲ, ಓಕೆ ಅವರು ಸಂವಿಧಾನ ಬಗ್ಗೆ ತಿಳ್ಕೊಳ್ಳಿ, ಆದ್ರೆ ಇಲ್ಲಿವರೆಗೆ ಇಲ್ದಿದ್ದು ಈಗ ಸಡನ್ ಆಗಿ ಇದೆಲ್ಲ ಬರ್ಲಿಕ್ಕೆ ಶುರು ಆಗಿದೆ. ಅದೇ ರೀತಿಯಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾ ಇರುವಾಗ ಕಾಂಗ್ರೆಸ್ನವರು ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಅಲ್ಲಿ ಇಲ್ಲಿ ಹೋದಲ್ಲೇ ಹೇಳ್ತಾ ಇರ್ತಾರೆ. ಅಂದ್ರೆ ಮಂತ್ರ ಹೇಳಿದ ರೀತಿಯಲ್ಲಿ ಅಂಬೇಡ್ಕರ್ ಹೆಸರನ್ನ ಅಂಬೇಡ್ಕರ್ 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 ಅಂತ ಹೇಳ್ತಾ ಇರ್ತಾರೆ. ಕಾಂಗ್ರೆಸ್ನವರು ಈ ರೀತಿಯಲ್ಲಿ ಸ್ತುತಿ ಮಾಡೋ ಬದಲಿಗೆ ದೇವರ ಹೆಸರನ್ನ ಸ್ತುತಿ ಮಾಡಿದ್ದಿದ್ರೆ ಖಂಡಿತವಾಗಿ ಅವರಿಗೆ ಸ್ವರ್ಗದಲ್ಲಿ ಏನೋ ಜಾಗ ಸಿಗ್ತಾ ಇತ್ತೋ ಏನೋ ಅಂತೇಳಿ ಹೇಳಿದ್ರು. ಅಂದ್ರೆ ಅನ್ನೆಸರಿ ಅಂಬೇಡ್ಕರ್ ಹೆಸರನ್ನ ಹೇಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಹೇಳಿದ್ರು. ಅಂದ್ರೆ ಇವ್ರು ಏನ್ ಹೇಳಿದ್ರು ಅಂದ್ರೆ, ಈ ಅಂಬೇಡ್ಕರ್ ಹೆಸರು ಹೇಳೋದು ಒಂದ್ ರೀತಿಯ ಫ್ಯಾಷನ್ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಅಂತೇಳಿ ಹೇಳಿದ್ರು. ಅವ್ರು ಹೇಳಿದ್ರಲ್ಲೂ ಸತ್ಯಾಂಶ ಇದೆ. ನನ್ನನ್ನು ತಪ್ಪು ತಿಳ್ಕೊಬಹುದು, ಆದ್ರೂ ಕೂಡ ಕೆಲವು ವಿಷಯಗಳಲ್ಲಿ ನೀವು ಚೆಕ್ ಮಾಡಿ ನೋಡಿ ಗೊತ್ತಾಗ್ತದೆ ನಿಮ್ಗೆ. ಅದಾದ್ಮೇಲೆ ಇನ್ನೊಂದು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ನವ್ರು ಯಾವ ರೀತಿ ನಡ್ಸ್ಕೊಂಡ್ರು ಅಂದ್ರೆ, ಈಗ ಹೋದಲ್ಲಿ ಬಂದಲ್ಲಿ ಅಂಬೇಡ್ಕರ್ ಹೆಸರು ಹೇಳ್ತಿರಲ್ಲ, ಆದ್ರೆ ನೀವು ಅಧಿಕಾರದಲ್ಲಿದ್ದಾಗ ಅಥವಾ ನಿಮ್ಮ ಪಕ್ಷ ಇದ್ದಾಗ, ಅಂಬೇಡ್ಕರ್ ಅವ್ರ ಜೀವಂತ ಇದ್ದಾಗ ಅವ್ರನ್ನ ಯಾವ ರೀತಿಯಲ್ಲಿ ನೀವು ನಡ್ಸ್ಕೊಂಡ್ರಿ ಅದ್ರ ಬಗ್ಗೆ ಕೂಡ ಅವ್ರು ಕೇಳಿದ್ರು. ಅಂದ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಮತ್ತೆ ಜವಾಹರ್ಲಾಲ್ ನೆಹರು ಅವ್ರ ಮಧ್ಯೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿತ್ತು. ನೆಹರು ಅವರು ತಗೊಳ್ತಾ ಇದ್ದಂತಹ ಕೆಲವೊಂದು ನಿರ್ಧಾರಗಳನ್ನ ಅಂಬೇಡ್ಕರ್ ಪ್ರಶ್ನೆ ಮಾಡ್ತಾ ಇದ್ರು. ಇವರು ಅವರ ಸಂಪುಟದಲ್ಲಿ ಇದ್ದಿದ್ರು, ಲಾ ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಇವರ ಡಿಸಿಷನ್ಗಳನ್ನ ಅವ್ರು ಪ್ರಶ್ನೆ ಮಾಡ್ತಾ ಇದ್ರು. ಇಲ್ಲ ಇದು ಸರಿಯಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ದಲಿತರ ಬಗ್ಗೆ ಅವ್ರು ತಗೊಳ್ತಾ ಇದ್ದಂತ ಕೆಲವೊಂದು ನಿರ್ಧಾರಗಳನ್ನ ಇವರು ಸುತರಾಮ್ ಒಪ್ತಾ ಇರಲಿಲ್ಲ. ಇದರಿಂದಾಗಿ ಅಂಬೇಡ್ಕರ್ ಮತ್ತೆ ನೆಹರು ಅವ್ರ ಮಧ್ಯೆ ಬಹುದೊಡ್ಡದಾದಂತಹ ಒಂದು ಬಿರುಕು ಇದ್ದಿತ್ತು. ಅಂಬೇಡ್ಕರ್ ಇದರಿಂದಾಗಿ ಬೇಸತ್ತು ಅವರ ಸಂಪುಟದಿಂದ ಹೊರಗಡೆ ನಡೆದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಯನ್ನು ಕೂಡ ಅಮಿತ್ ಶಾ ಅವರು ಸದನದಲ್ಲಿ ಹೇಳಿದ್ರು. ನೆಹರು ಅವರ ಸಂಪುಟದಿಂದ ಅಂಬೇಡ್ಕರ್ ಮತ್ತೆ ರಾಜಾಜಿ ಇಬ್ರು ಒಟ್ಟಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋದ್ರು. ಆ ಸಂದರ್ಭದಲ್ಲಿ ನೆಹರು ಅವರಿಗೆ BC ರಾಯ್ ಅನ್ನೋರು ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಅವ್ರಿಗೆ ಮೆನ್ಷನ್ ಮಾಡ್ತಾರೆ, ಈ ರೀತಿಯಾಗಿ ಇಬ್ರು ಸಂಪುಟವನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಅಂಬೇಡ್ಕರ್ ಮತ್ತು ರಾಜಾಜಿ. ಇದು ನಮ್ಗೆ ಸ್ವಲ್ಪ ತೊಂದರೆ ಆಗ್ಬಹುದು, ಹಾಗಾಗಿ ಇವ್ರನ್ನ ಉಳಿಸ್ಕೊಳ್ಳಿ ಟ್ರೈ ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ರು. ಅಂದ್ರೆ ಅವ್ರನ್ನ ಮನವೊಲಿಸಿ ವಾಪಸ್ಸು ಸಂಪುಟಕ್ಕೆ ತಗೊಳ್ಳಿ ಅಂತೇಳಿ ಹೇಳಿದ್ರು. ಅದಕ್ಕೆ ನೆಹರು ಅವರು ಪತ್ರದ ಮುಖೇನನೇ ಅವ್ರಿಗೆ ಉತ್ತರ ಕೊಟ್ಟರು. ಆ ಪತ್ರ ಇವಾಗ್ಲೂ ಇದೆ, ಅದನ್ನು ನೀವು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಈ ಪತ್ರದಲ್ಲಿ ನೇರವಾಗಿ
ನೆಹರು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಜಾಜಿಯವರು ಹೋಗಿರೋದ್ರಿಂದ ನಮ್ಗೆ ಸಮಸ್ಯೆ ಆಗ್ತದೆ, ಅದ್ರ ಬಗ್ಗೆ ನಾವು ಮಾತಾಡೋಣ, ಆದ್ರೆ ಅಂಬೇಡ್ಕರ್ ಹೋಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಅವ್ರನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಆ ಮುಖಾಂತರ ಅಂಬೇಡ್ಕರ್ ಅವರಿಗೆ ಅವರು ಅವಮಾನ ಮಾಡಿದ್ರು. ಇದನ್ನ ಅಮಿತ್ ಶಾ ಅವರು ಅಲ್ಲಿ ಪ್ರಸ್ತುತಪಡಿಸಿದ್ರು. ಅದಾದ್ಮೇಲೆ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಅಂದ್ರೆ ಕಾಂಗ್ರೆಸ್ನವ್ರು ಸುತಾರಾಮ್ ಅವರ ಭಾವಚಿತ್ರವನ್ನ ಸೆಂಟ್ರಲ್ ಹಾಲ್ನಲ್ಲಿ ಹಾಕ್ಲಿಕ್ಕೆ ಬಿಟ್ಟಿರಲಿಲ್ಲ. ಕೊನೆಗೆ ಅದು ಯಾವಾಗ ಅಲ್ಲಿ ಹಾಕಿದ್ರು ಅಂದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಸೆಂಟ್ರಲ್ ಹಾಲ್ನಲ್ಲಿ ಈಗ ಹಾಕಿದ್ದಾರೆ. ಅದನ್ನ ಕೂಡ ಅವ್ರು ಹೇಳಿದ್ರು. ಅದೇ ರೀತಿಯಲ್ಲಿ ಭಾರತ ರತ್ನ ವಿಷಯದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಸುತಾರಾಮ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಹಠ ಕಟ್ಟಿ ನಿಂತುಬಿಟ್ಟಿತ್ತು. ಅಂಬೇಡ್ಕರ್ಗೆ ಯಾವಾಗ್ಲೂ ಭಾರತ ರತ್ನ ಕೊಡಬೇಕಿತ್ತು. ಅದಕ್ಕೆ ಬದಲಾಗಿ ನೆಹರು ತಮಗೆ ತಾವೇ ಭಾರತ ರತ್ನವನ್ನ ತಗೊಂಡ್ರು. ನಂತರ ಇಂದಿರಾ ಗಾಂಧಿ ಕೂಡ ಅಷ್ಟೇ, ಅವರಿಗೆ ಅವರೇ ಭಾರತ ರತ್ನವನ್ನ ತಗೊಂಡ್ರು. ನಂತರ ರಾಜೀವ್ ಗಾಂಧಿ ಕೂಡ ಭಾರತ ರತ್ನವನ್ನ ಕೊಟ್ಟಿದ್ರು. ಅವರು ಮರಣೋತ್ತರವಾಗಿ ಭಾರತ ರತ್ನವನ್ನ ಕೊಟ್ಟಿದ್ರು. ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ರಾಹುಲ್ ಗಾಂಧಿ ಎಲ್ಲಿಯಾದ್ರೂ ದೇಶದ ಪ್ರಧಾನಿ ಆದ್ರೆ ರಾಹುಲ್ ಗಾಂಧಿ ಕೂಡ ಭಾರತ ರತ್ನವನ್ನ ತಗೊಳ್ತಾರೆ. ಅದು ಶತಸಿದ್ಧ. ಇದನ್ನ ನೀವು ಬರೆದಿಟ್ಕೊಂಡಿರಿ, ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದು ಆದ್ರೂ ಆಗ್ಬಹುದು. ಅವ್ರು ಏನ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಆದ್ರೂ ತಗೊಳ್ಬಹುದು. ಅದೇ ರೀತಿಯಲ್ಲಿ ಭಾರತ ರತ್ನವನ್ನ ಕೊಡ್ಲಿಕ್ಕೆ ಕೂಡ ಅಡ್ಡಗಾಲ ಹಾಕಿದ್ದಂತಹ ಕಾಂಗ್ರೆಸ್ನವ್ರ ಬಗ್ಗೆ ಟೀಕೆ ಮಾಡಿದ್ರು. ನಂತರ ಭಾರತ ರತ್ನವನ್ನ ಬಿಜೆಪಿ ಸರ್ಕಾರ ಬಂದ್ಮೇಲೆ ಕೊಡ್ತು, ಅದು ಬೇರೆ ವಿಷಯ. ನಂತರ ಅಂಬೇಡ್ಕರ್ ಅವರು ಹುಟ್ಟಿದಂತ ಸ್ಥಳದಲ್ಲಿ ಒಂದು ಸ್ಮಾರಕವನ್ನ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಈ ಸರ್ಕಾರಕ್ಕೆ ಈ ದಲಿತರು ಇಂಥವ್ರೆಲ್ಲರೂ ಒಟ್ಟು ಸೇರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಸರ್ಕಾರಕ್ಕೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಅದನ್ನ ಕೂಡ ಮಾಡಲ್ಲ. ಅದು ಈಗ ಕಾರ್ಯಗತವಾಗಿದ್ದು ಯಾವಾಗಂದ್ರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ. ಅದನ್ನು ಕೂಡ ಅಮಿತ್ ಶಾ ಅವರು ಸದನದಲ್ಲಿ ತಿಳಿಸಿದ್ರು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಅವ್ರನ್ನ 2 ಬಾರಿ ಚುನಾವಣೆಯಲ್ಲಿ ಕೂಡ ಸೋಲಿಸಿದ್ರು. ಅಂದ್ರೆ ಅವರು ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟರಿ ಎಂಟರ್ ಆಗಬಾರದು ಅಂತ ಹೇಳ್ಕೊಂಡು ನೆಹರು ಅವರು ಕುತಂತ್ರ ನಡೆಸಿ ಅವ್ರನ್ನ ಸೋಲಿಸಿದ್ರು. ಅದು ಪ್ರಥಮ ಬಾರಿಗೆ 1952ನೇ ಇಸ್ವಿಯಲ್ಲಿ ಮುಂಬೈ ಉತ್ತರದಿಂದ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಅಂಬೇಡ್ಕರ್ ಅವರ ಸೆಕ್ರೆಟರಿ ಆಗಿದ್ದಂತಹ ನಾರಾಯಣ್ ಸಡೋದ ಅನ್ನೋರನ್ನ ಇವರು ಅಪೋಸಿಟ್ ನಲ್ಲಿ ನಿಲ್ಲಿಸ್ತಾರೆ. ನಂತರ ನೆಹರು ಅಲ್ಲಿ ಖುದ್ದಾಗಿ ಪ್ರಚಾರವನ್ನ ಮಾಡ್ತಾರೆ. ಅಂಬೇಡ್ಕರ್ ಅವರು ಅವ್ರದ್ದು ಯಾವ್ದೊಂದು ಪಾರ್ಟಿ ತಂದ್ರೆ ಅವರು ಯಾವತ್ತೂ ಕಾಂಗ್ರೆಸ್ ನಲ್ಲಿ ಇರಲಿಲ್ಲ. ತುಂಬಾ ದಿನಗಳ ಮೊದಲೇನೆ ಕಾಂಗ್ರೆಸ್ ಇಂದ ಅವರು ಹೊರಗಡೆ ಹೋಗ್ಬಿಟ್ಟಿದ್ರು. ಅವ್ರದ್ದೇ ಆದಂತಹ SC ಫೆಡರೇಷನ್ ಅನ್ನೋ ಒಂದು ಪಾರ್ಟಿಯನ್ನು ಕೂಡ ಅವ್ರು ಕಟ್ಕೊಂಡಿದ್ರು. ಆ ಪಾರ್ಟಿಯಿಂದ ಇವರು ಕಂಟೆಸ್ಟ್ ಮಾಡಿರ್ತಾರೆ ಅಂಬೇಡ್ಕರ್ ಅವರು. ಆದ್ರೆ ಅವ್ರನ್ನ ಸೋಲಿಸ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ರು. ಕೊನೆಗೂ ಅಂಬೇಡ್ಕರ್ ಅವರು ಸೋತ್ರು. ಹೆಚ್ಚು ಕಡಿಮೆ ಒಂದು 15,000 ಮತಗಳಿಂದ ಸೋತ್ರು ಅಂಬೇಡ್ಕರ್. ಇದಾದ್ಮೇಲೆ 1954ನೇ ಇಸ್ವಿಯಲ್ಲಿ ಒಂದು ಉಪಚುನಾವಣೆ ನಡೀತು ಬಾಂದ್ರಾದಲ್ಲಿ. ಈ ಬಾಂದ್ರಾ ಚುನಾವಣೆಯಲ್ಲಿ ಕೂಡ ಪುನಃ ಅಂಬೇಡ್ಕರ್ ಅವರು ತಮ್ಮ ಪಕ್ಷವಾದಂತಹ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಈ ಪಾರ್ಟಿಯಿಂದ ಚುನಾವಣೆಗೆ ನಿಲ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವ್ರ ಎದುರುಗಡೆ ಒಂದು ಕ್ಯಾಂಡಿಡೇಟ್ ಅನ್ನ ಹಾಕ್ತಾರೆ. ಅದು ಕೂಡ SC ಕ್ಯಾಂಡಿಡೇಟ್ ಅನ್ನ ಹಾಕಿ ಇವ್ರನ್ನ ಸೋಲಿಸ್ತಾರೆ. ಇಲ್ಲಿ ಕೂಡ ಅಷ್ಟೇ ನೆಹರು ಅವರು ಬಹಳಷ್ಟು ಪ್ರಚಾರವನ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ಬೈ ಇಲೆಕ್ಷನ್ ಅದು. ಆದ್ರೂ ಕೂಡ ಬೈ ಇಲೆಕ್ಷನ್ ಕೂಡ ನೆಹರು ಅವರು ಇವರು ವಿರುದ್ಧವಾಗಿ ಪ್ರಚಾರವನ್ನ ಮಾಡಿ ಅಂಬೇಡ್ಕರ್ ಯಾವುದೇ ಕಾರಣಕ್ಕೆ ಸದನದ ಒಳಗಡೆ ಪ್ರವೇಶ ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಇದನ್ನ ಕೂಡ ಅಮಿತ್ ಶಾ ಅವರು ಈ ಸದನದಲ್ಲಿ ಹೇಳಿರ್ತಾರೆ. ಅಂದ್ರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರನ್ನ ಅವ್ರ ಜೀವಿತಾವಧಿಯಲ್ಲಿ ಯಾವ ರೀತಿ ನಡೆಸ್ಕೊಂಡ್ರು, ಅದೇ ರೀತಿಯಲ್ಲಿ ಅವರ ಮರಣಾನಂತರ ಕೂಡ ಅವ್ರಿಗೆ ಏನ್ ಪ್ರಶಸ್ತಿ ಸಿಗ್ಬೇಕಿತ್ತು ಆ ಪ್ರಶಸ್ತಿಯನ್ನ ಕೊಡ್ಲಿಕ್ಕೂ ಕೂಡ ಅಡ್ಡಗಾಲ ಹಾಕಿದ್ರು ಅಂತ ಹೇಳ್ಕೊಂಡು ಅವ್ರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರು. ಈ ರೀತಿಯಾಗಿ ಅಂಬೇಡ್ಕರ್ ಅವ್ರನ್ನ ಪ್ರತಿ ಬಾರಿ ಕೂಡ ಅವಮಾನ ಮಾಡಿರುವಂತ ಕಾಂಗ್ರೆಸ್ ಈಗ ಅಂಬೇಡ್ಕರ್ ಹೆಸರನ್ನ ಸ್ತುತಿ ಮಾಡ್ತಾ ಇದೆ. ಈ ರೀತಿ ಯಾಕೆ ಮಾಡಬೇಕು, ಅವ್ರು ಇದ್ದಾಗ ಯಾಕೆ ಅವ್ರಿಗೆ ಯಾವುದೇ ರೀತಿಯಲ್ಲದಂತ ಸ್ಥಾನಮಾನ ಕೊಡ್ಲಿಲ್ಲ ಇವರು ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡಿದ್ರು. ಅಮಿತ್ ಶಾ ಅವರು ಈ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಾಗ ಕಾಂಗ್ರೆಸ್ನವ್ರು ಯಾರು ಕೂಡ ಮಾತಾಡಿಲ್ಲ. ಇದನ್ನ ಗಮನಿಸಿ ನೀವು. ಸುಮ್ಮನೆ ಗಪ್ ಚುಪ್ಪಾಗಿ ಕೂತ್ಕೊಂಡ್ಬಿಟ್ಟಿದ್ರು, ಒಬ್ರು ಮಾತಾಡಿಲ್ಲ. ಪ್ರಾರಂಭದಲ್ಲೇ ಅಮಿತ್ ಶಾ ಅವರು ಹೇಳಿದ್ರು ಕಾಂಗ್ರೆಸ್ನವರು ಅಂಬೇಡ್ಕರ್ 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 ಅಂತ ಹೇಳ್ಕೊಂಡು ಒಂದ್ ರೀತಿ ಜಪ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ಅಂತಕೊಂಡು ಹೇಳಿದ್ರು. ಆವಾಗ ಕೂಡ ಏನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದ್ರು, ಎಲ್ಲರೂ ಇದ್ರು, ಆದ್ರೆ ಮಾತಾಡ್ಲಿಲ್ಲ. ಆದ್ರೆ ಬಹುಶಃ ಅವ್ರಿಗೆ ಸಾಯಂಕಾಲ ಮುಗಿಸ್ಕೊಂಡು ಒಂದು ಸೆಷನ್ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಸಾಮಾನ್ಯವಾಗಿ ಕೂತ್ಕೊಳ್ತಾರಲ್ಲ, ನಮ್ಮಲ್ಲಿ ಹೇಳ್ತಾರೆ ಕೂತ್ ಮಾತಾಡೋದು ಅಂತೇಳಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಬೇರೆದಾದ ಅರ್ಥ ಇದೆ. ಈ ಕೂತ್ ಮಾತಾಡುವಾಗ ಬಹುಶಃ ಈ ರಾಹುಲ್ ಗಾಂಧಿ ಮತ್ತು ಅವ್ರ ಟೀಮ್ ಎಲ್ಲ ಕೂತ್ಕೊಂಡಿರ್ಬೋದು. ಆ ಸಂದರ್ಭದಲ್ಲಿ ಈ ಭಾಷಣವನ್ನ ಹಿಡ್ಕೊಂಡು ನಾವು ಹೇಗೆ ವಿವಾದವನ್ನ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡಿದಾರೆ ಅನ್ಸ್ತದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿರೋದು ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದ್ದಾರೆ ಅಂದ್ರೆ ಇವ್ರ ಮಾತಿನ ಬರದಲ್ಲಿ ಹೇಳಿದ್ರಲ್ಲ, ಅಂಬೇಡ್ಕರ್ ಅವ್ರ ಹೆಸರು ಹೇಳೋದೇ ಒಂದ್ ರೀತಿ ಫ್ಯಾಷನ್ ಆಗಿದೆ ಅಂತ ಹೇಳಿದ್ರಲ್ಲ. ಸೊ ಅದನ್ನ ಇಟ್ಕೊಂಡು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ರಾಹುಲ್ ಗಾಂಧಿ ಅಂಡ್ ಟೀಮ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಒಟ್ಟು ಸೇರಿ ಈಗ ಅಮಿತ್ ಶಾ ಅವರಿಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ನಂತರ ಅಮಿತ್ ಶಾ ಅವ್ರನ್ನ ಸಂಪುಟದಿಂದ ಬಿಟ್ಬಿಡ್ಬೇಕು ಅಂತ ಹೇಳ್ಕೊಂಡು ಈ ಒಂದು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಸದನದಲ್ಲಿ ಕೂಡ ಅಷ್ಟೇ, ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಸದನವನ್ನ ಇವರು ಸರಿಯಾಗಿ ನಡೆಸ್ಲಿಕ್ಕೆ ಬಿಟ್ಟಿಲ್ಲ, ಘೋಷಣೆ ಮಾಮೂಲಾಗಿ.
ಘೋಷಣೆಗಳನ್ನ ಕೂತ್ಕೊಂಡು ಸದನವನ್ನು ನಡೆಸಲಿ ಬಿಟ್ಟಿಲ್ಲ. ನಂತರ ಸದನದ ಹೊರಗಡೆ ಬಂದ್ಕೊಂಡು ಎಲ್ಲರೂ ಅಂಬೇಡ್ಕರ್ ಫೋಟೋವನ್ನು ಹಿಡ್ಕೊಂಡು ಧರಣಿ ನಡೆಸ್ತಾ ಇದ್ರು. ಸಂಜೆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಸಂಪೂರ್ಣವಾಗಿ ಅವ್ರು ಏನ್ ಹೇಳಿದ್ದಾರೆ, ಏನೆಲ್ಲ ಆಗಿದೆ, ಇದನ್ನು ಯಾವ ರೀತಿಯಲ್ಲಿ ಇವರು ತಿರುಚಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ರು. ನಾನು ಕೂಡ ಅಮಿತ್ ಶಾ ಅವರ ಸಂಪೂರ್ಣವಾದಂತಹ ಈ ಭಾಷಣವನ್ನು ನೋಡಿದ್ದೆ. ಈ ಸಂಪೂರ್ಣ ಭಾಷಣದಲ್ಲಿ ಎಲ್ಲಿಯೂ ಕೂಡ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿಲ್ಲ. ಅದಕ್ಕೆ ಬದಲಾಗಿ ಕಾಂಗ್ರೆಸ್ನವ್ರು ಯಾವ ರೀತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು, ನಂತರ ಅವ್ರ ಹೆಸರನ್ನ ಈಗ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ಕೊಂಡು ಉಳಿದವರೆಲ್ಲರೂ ಅಂಬೇಡ್ಕರ್ ವಿರೋಧಿಗಳು, ದಲಿತ ವಿರೋಧಿಗಳು ಅಂತ ತಗೊಂಡು ಬಿಂಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದನ್ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೊರತು ಅಂಬೇಡ್ಕರ್ ಅವರಿಗೆ ಅಂತೂ ಖಂಡಿತವಾಗಿ ನಾನು ಹೇಳ್ತೇನೆ ಎಲ್ಲಿಯೂ ಅವಮಾನ ಮಾಡಿಲ್ಲ. ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಈ ಅದಾನಿ ಅಂಬಾನಿ ಯಾವುದು ವರ್ಕೌಟ್ ಆಗಲಿಲ್ಲ ಅವ್ರಿಗೆ ಸರಿಯಾಗಿ. ಹಾಗಾಗಿ ಅದ್ರ ಬದಲಿಗೆ ಹೊಸದಾಗಿ ಅಂಬೇಡ್ಕರ್ ವಿಷಯವನ್ನು ಹಿಡ್ಕೊಂಡು ಗಲಾಭೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಕೂಡ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಇದರಲ್ಲಿ ನಮ್ದೇನು ತಪ್ಪಿಲ್ಲ, ಈ ಹೇಳಿಕೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡು ಇವ್ರು ಏನೇನು ಹೇಳ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಆ ಮುಖಾಂತರ ಅಮಿತ್ ಶಾ ಅವ್ರ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ನೋಡೋಣ ಈ ಪ್ರತಿಭಟನೆ ಅಥವಾ ಇದೆಲ್ಲದು ಎಲ್ಲಿಗೆ ಹೋಗ್ತದೆ. ಅಮಿತ್ ಶಾ ಅವರು ಏನಾದ್ರು ಕ್ಷಮೆ ಕೇಳ್ತಾರ ಇವರದ್ದು, ಎಲ್ಲದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂತಹ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.